ಹೆಸರು ಕೌಸಲ್ಯ, ಮೈಸೂರಿಂದ. ನಾನು ಸುಮಾರು 15 ವರ್ಷದಿಂದ ಗೊಂಬೆ ಇಡ್ತಾ ಇದ್ದೀನಿ. ಎಲ್ಲರೂ ಕೇಳ್ತಾ ಇದ್ರು, ಯಾವ ಥರ ನೀವು ಗೊಂಬೆನ ಪ್ಯಾಕ್ ಮಾಡ್ತೀರಾ, ಹೇಗೆ ಪ್ರಿಸರ್ವ್ ಮಾಡಿಡ್ತೀರಾ ಅದಂತ ಕೇಳ್ತಾಯಿದ್ರು. ನಾನು ಅದ್ರ ಜೊತೆಗೆ ಜಡ್ಜ್ಮೆಂಟ್ಗೆ ದಸರಾ ಟೈಮಲ್ಲಿ ಎಲ್ಲರ ಮನೆಗಳಿಗೂ ಹೋಗ್ತಾಯಿದ್ದೆ, ಕೇಳ್ತಾಯಿದ್ರು. ಅದಕ್ಕೆ ನಾನೊಂದು ಈ ಸಲ ವಿಡಿಯೋ ಮಾಡ್ತಾಯಿದ್ದೀನಿ. ನೋಡಿ, ಈ ಥರ ಇರುತ್ತೆ. ಇದು ಕೈ ತುಂಬ ಡೆಲಿಕೇಟು. ಆಮೇಲೆ ಇದು ಅಷ್ಟೇ, ಗದೆ ಇದೆ ಅಲ್ವಾ, ಇದು ಮತ್ತು ಮೂಗು ತುಂಬ ಶಾರ್ಪ್ ಇರುತ್ತೆ. ನೀವು ನೋಡಿರಿದ್ದೆ, ದೇವ್ರುಗಳ ಮೈನ್ ಇರೋದು ಶಾರ್ಪು, ಬೇಗ ಹೋಗೋಗುತ್ತೆ. ಅದು ಹೆಂಗೆ ಪ್ಯಾಕ್ ಮಾಡೋದು ಹೇಳ್ತೀನಿ. ಹಾಗೆ ಈ ಥರ ತಂತಿನೂ ಇರುತ್ತೆ ಕೆಲವು ಗೊಂಬೆಗಳಿಗೆ, ಹಳೆವೆಲ್ಲ ಇರುತ್ತಲ್ವ, ಅದು ಯಾವ ಥರ ಇರುತ್ತೆ ಅಂತ ನೋಡಿ. ಇಲ್ಲೊಂದು ಹೋಲು ಕೊಟ್ಟಿರ್ತಾರೆ, ಇದಕ್ಕೆ ಕೂರಿಸೋದು ತೋರಿಸ್ತೀನಿ. ಈ ಹೋಲ್ ಕರೆಕ್ಟಾಗಿ ಸಂಜೀವಿನಿ ಪರ್ವತ ಇದು ಕರೆಕ್ಟಾಗಿ ಕೂರಿಸ್ಬೇಕಿದು. ಆಮೇಲೆ ನಮಗೆ ಯಾವ ಪೊಸಿಷನ್ ಬೇಕು ಹಿಂಗೆ ನಾವು ಇಲ್ಲಿ ಇನ್ನೂ ಗೊಂಬೆಗಳು ಬರುತ್ತೆ, ಅದು ಕರೆಕ್ಟ್ ಪೊಸಿಷನ್ ಜೋಡಿಸ್ಬೇಕು. ಈಗ ಯಾವಾಗ ಪ್ಯಾಕ್ ಮಾಡೋದು ಅಂತ ತೋರಿಸ್ತೀನಿ. ನಾನು ಮುಂಚೆ ನ್ಯೂಸ್ ಪೇಪರ್ಗಳೆಲ್ಲ ಸುತ್ತಾ ಇದ್ದೆ. ಅದು ಒಂಥರ ಅದು ಕಾರ್ಬನ್ ಅಲ್ವಾ, ಅದೆಲ್ಲ ಮೆತ್ಕೊಂಡ್ಬಿಡೋದು. ಅದಕ್ಕೂ ಮುಂಚೆ ಬಟ್ಟೆಯಲ್ಲೇ ಸುತ್ತಿಡ್ತಾಯಿದ್ರು ಎಷ್ಟು ಎಲ್ಲ. ಈಗ ಅದಕ್ಕೆ ಆ ಕಾರ್ಬನ್ ಎಲ್ಲ ಮೆತ್ಕೊಂಡು ಫೇಸು ಎಲ್ಲ ಬೆಳ್ಳಕ್ಕಿರುತ್ತಲ್ಲ, ಆ ಕಾರ್ಬನ್ ಎಲ್ಲ ಮೆತ್ಕೊಂಡು ಕಪ್ಪಗೆ ಅನಿಸ್ತಾಯಿತ್ತು. ಈ ಸಲ ನಮ್ಮ ಮನೆಯವರು ಅವ್ರು ಜೋಡಿಸ್ತಾ ಇರ್ಬೇಕಾದ್ರೆ ಅಂದರು, ಈ ಊಟದ್ದು ಟೇಬಲ್ಗೆ ಹಾಕ್ತೀವಲ್ಲ ಪೇಪರು, ಅದು ವೈಟ್ ಶೀಟ್ ಇರುತ್ತಲ್ಲ, ಅದು ತಂದು ಕೊಟ್ಟರು ಅವರು, ಈ ಥರದ ಫೋಲ್ಡ್ ಮಾಡಿ ಹಾಕು ಅಂತ. ಅದನ್ನು ಈಗ ತೋರಿಸ್ತೀನಿ. ಇದ್ರ ಕೈಗೆ ಚಿಕ್ಕ ಪೀಸು ನಾವು ಎಷ್ಟು ಬೇಕು ಅಂತ ಚಿಕ್ಕ ಪೀಸ್ ಹಿಂಗೆ ಇಟ್ಕೊಂಡು ನೋಡಿ, ಕೈಗೆ ಈ ಥರ ಸ್ಟಫ್ ಇದು ಚೆನ್ನಾಗಿ ಇದುವಾಗಿ ಇದು ಸ್ವಲ್ಪ ಇದೆ, ನಾವು ಬ್ಯಾಂಡೇಜ್ ಕಟ್ತೀವಲ್ಲ ಆ ಥರ ಕಟ್ಕೋಬೇಕು. ಆಮೇಲೆ ಇನ್ನೊಂದು ಪೀಸ್ ತೊಗೊಂಡು ಚಿಕ್ಕ ಪೀಸು ಫಸ್ಟು ಚಿಕ್ಕ ಪೀಸ್ ಮಾಡ್ಕೊಬೇಕು ನೋಡಿ. ಈ ಗದೆಗೆ ಹಿಂಗೆ ಚಿಕ್ಕದಾಗಿ ಹೋಲ್ಡ್ ಮಾಡ್ಕೊಳ್ಳೋದು. ಎಲ್ಲ ಗೊಂಬೆಗಳಿಗಲ್ಲ, ಕೆಲವು ಗೊಂಬೆಗಳು ಈ ಥರ ಡೆಲಿಕೇಟ್ ಇರುತ್ತಲ್ವ, ಆ ಥರ ಗೊಂಬೆಗೆ ಮಾತ್ರ ತೋರಿಸ್ತಾ ಇದ್ದೀನಿ ನೋಡಿ. ಕಾಲಿಗೂ ಅಷ್ಟೇ ಹಿಂಗೆ ಮಾಡ್ಕೊಂಬಿಡೋದು. ಒಂದು ಕೋಟ್ ಒಂಥರ ಬ್ಯಾಂಡೇಜ್ ಥರ ಒಂದು. ಆಮೇಲೆ ದೊಡ್ಡ ಶೀಟ್ ತೊಗೊಂಡು ಫುಲ್ಲು ನಾವು ಮಾಮೂಲಿ ಸುತ್ತೀವಲ್ಲ, ಈ ಥರ ಎಲ್ಲ ಸುತ್ತಿ ದೊಡ್ಡ ಶೀಟಲ್ಲಿ ಸುತ್ತಿಟ್ಕೊಳ್ಳೋದು. ಆಮೇಲೆ ನಾವು ಬಾಕ್ಸ್ಗಳು ನಾನೆಲ್ಲ ರೆಟಿನ್ ಪೆಟ್ಟಿಗೆಯಲ್ಲಿ ಇಟ್ಕೊತಾ ಇದ್ದೀನಿ. ಆಮೇಲೆ ಈ ಕಂಬಿಗೂ ಅಷ್ಟೇ, ಇದು ನಾವು ತೆಗಿಬೇಕಾದ್ರೆ ಕೈಗೆ ಇದಾಗುತ್ತೆ, ಅದನ್ನು ಅಷ್ಟೇ ಚೆನ್ನಾಗಿ ಮಡಚಿಬಿಟ್ಟು ಕಂಬಿಗೆ ಒಂದು ರಬ್ಬರ್ ಬ್ಯಾಂಡ್ ಅಥವಾ ದಾರಾನ ಸುತ್ತಿ ಹಿಂಗಿಟ್ರೆ ನಮಗೂ ಟಚ್ ಆಗೋಲ್ಲ ಕೈಗೆ. ಬೈ ಚಾನ್ಸ್ ನಾವು ತೆಗೆದು ಇಡಬೇಕಾದ್ರೆ ಏನಾದರೂ ಚುಚ್ಚೋದು ಆ ಥರ ಇರಲ್ಲ, ಈ ಥರ ಇಟ್ಬಿಟ್ಟು ಇಡಬೇಕು. ನೋಡಿದ್ದಕ್ಕೆ ವಿಡಿಯೋ ಥ್ಯಾಂಕ್ ಯು. ಏನಾದರೂ ನಿಮ್ಮ ಸಜೆಷನ್ ಇದ್ರೇನು ಹೇಳಿ, ಏನಾದರೂ ಇದ್ದರೆ ಕಮೆಂಟ್ ಬಾಕ್ಸಲ್ಲಿ ಕೇಳಿ.